ಈಗ ಭಾಸ್ಕರನ್ ಅವರೇ ಗೇಮ್ ಶುರುವಾಯಿತು ಮೋದಿದು ಅಂತ ಜನ ನಾವೀಗ ಅನ್ಕೊಳ್ಳೋಕೆ ಶುರು ಮಾಡ್ತಿದ್ದೀವಿ. ಅಂದರೆ ಏನೋ ಒಂದು ಬೆಳವಣಿಗೆ ಆಗಬೇಕಾಗಿತ್ತು. ಅದು 8ನೇ ತಾರೀಕು ಆದಮೇಲೆ ಡಿಮಾನಿಟೈಸೇಷನ್, ಅನಾಣ್ಯೀಕರಣ ಅಂತ ಏನು ಕರೆದ್ವಿ, ಅದು ದೊಡ್ಡ ಮಟ್ಟದಲ್ಲಿ ಈ ದೇಶದಲ್ಲಿ ನಮ್ಮ ಪೀಳಿಗೆಯವರು ನಾವು ನೋಡದ ಒಂದು ಬೆಳವಣಿಗೆ ನಮ್ಮ ದೇಶದಲ್ಲಿ. ಅದು ಬಿಕಾಸ್ ಯುರೋಪಲ್ಲಿ ಈ ಥರ ಬೆಳವಣಿಗೆ ಆದಾಗ ಅದಷ್ಟು ಗಮನಕ್ಕೆ ಬಂದಿರಲಿಕ್ಕಿಲ್ಲ ನಮ್ಮೆಲ್ಲರಿಗೂ ಕೂಡ. ನಮ್ಮ ದೇಶದಲ್ಲಿ ಆಯಿತು ಅಂದಾಗ ಏನಾಯ್ತಪ್ಪ ಅಂತ ನೋಡ್ತೀವಿ. ಮೋದಿ 50 ದಿನ ಟೈಮ್ ಕೇಳಿದ್ದಾರೆ ಸರ್, 8ನೇ ತಾರೀಕು ಆದಮೇಲೆ ಡಿಸೆಂಬರ್ 30ನೇ ತಾರೀಕು ತನಕ ಕೊಟ್ಟು ನೋಡಿಬಿಡೋಣ ಅಂತ ತುಂಬ ಜನ ಈಗ ಫೀಲ್ ಮಾಡ್ತಿರ್ತಾರೆ. ಆ ಕಷ್ಟವನ್ನು ಆಚೆಗೆ ಬರೋದಿದೆಯಲ್ಲ, ದಟ್ಸ್ ವಾಟ್ ರಿಯಲಿ ಟಫ್ ಆಗ್ತಿರೋದು. ಈಗ ಜನಸಾಮಾನ್ಯನಿಗೆ ದುಡ್ಡು ಸಿಗ್ತಿಲ್ಲ, ತರಕಾರಿ ಮಾರೋನಿಗೆ ದುಡ್ಡು ಸಿಗ್ತಿಲ್ಲ, ಆಟೋ ಡ್ರೈವರ್ಗೆ ದುಡ್ಡು ಸಿಗ್ತಿಲ್ಲ. ಫೀಲ್ ಸರ್, ಆದರೆ ಭ್ರಷ್ಟನಿಗೆ ದುಡ್ಡು ಸಿಗ್ತಿದೆ. ಈಗ ನೋಡಿ, ಈಗ ನಾನು ನನ್ನ ಮನೆಯದು 10,000 ರೂಪಾಯಿ ಬಾಡಿಗೆ ಕಟ್ಟಬೇಕು. ನಾನು ಇವತ್ತಿಂದ ನೆಕ್ಸ್ಟ್ 5 ದಿನ ನಾನು ಕ್ಯೂ ಅಲ್ಲಿ ನಿಲ್ಬೇಕು. ಇಲ್ಲ ಬ್ಯಾಂಕ್ ಹೋಗೋದ್ರೆ 24,000 ಕೊಟ್ಟರೆ ಪರವಾಗಿಲ್ಲ, ಕೊಡ್ತಾರೆ. ಬ್ಯಾಂಕ್ಗೂ ಹೋಗಿ ಟ್ರೈ ಮಾಡಿದೆ, ಸಂಬಳದ ಇದಿರೋದ್ರಿಂದ 1ನೇ ತಾರೀಕಿಂದ 10ನೇ ತಾರೀಕು ತನಕ 5,000 ರೂಪಾಯಿ ಮೇಲೆ ಕೊಡಲ್ಲ, ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ಬಿಟ್ರು ಕ್ಯಾಶಿಯರ್. ಸೊ ಅಲ್ಲೂ 2 ದಿನ ಹೋಗ್ಬೇಕು. 2 ದಿನ. ಆಮೇಲೆ ನಮ್ಮ ಮಕ್ಕಳ ಫೀಸನ್ನ ಕಟ್ಟಬೇಕು, ಅದಕ್ಕೆ 2 ದಿವಸ ನಿಲ್ಬೇಕು. ಮನೆಗೆ ದಿನಸಿ ತಗೋಬೇಕು, ಲೈಟ್ ಬಿಲ್ನ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು. ಅಂದರೆ ಈ ತಿಂಗಳಿನ 15 ದಿನಗಳನ್ನು ನಾನು ಬೆವರು ಸುರಿಸಿ ಸಂಪಾದನೆ ಮಾಡಿದಂಥ ಹಣಕ್ಕೆ ನಾನು ಭಿಕ್ಷಕನಾಗಿ ಹೋಗಿ ನಿಲ್ಲಬೇಕು. ಇದನ್ನು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಪ್ರಿಕಾಷನ್ಸು ಇಲ್ಲದೆ ಎಷ್ಟು ದೊಡ್ಡ ಎಕ್ಸ್ಪೆರಿಮೆಂಟ್ ಮಾಡೋದು ಮಹಾ ಅಪರಾಧ ಸರ್. ಈಗ ನೀವು RTI ಆಕ್ಟಿವಿಸ್ಟ್ ಆಗಿ ಒಂದು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕು ಅಂತ ಇಷ್ಟು ವರ್ಷಗಳ ಕಾಲ ಹೋರಾಡ್ತಿದ್ದೀರಿ ಸರ್. ಖಂಡಿತ. ನೀವು 3 ಜನ ಸಾಂಕೇತಿಕವಾಗಿ ಕೂತಿದ್ದೀರಿ, ತುಂಬಾ ಜನ ಇಡೀ ದೇಶದಾದ್ಯಂತ ಇದ್ದಾರೆ. ಖಂಡಿತ. ಕ್ಯಾನ್ ವಿ ಥಿಂಕ್ ಇನ್ ಅನದರ್ ಆಂಗಲ್, ಇಷ್ಟು ವರ್ಷ ಕಷ್ಟಪಟ್ಬಿಟ್ಟಿದ್ದೀವಿ, ಒಂದು 50 ದಿನ ತಡ್ಕೋಬಹುದು ಅಂತ ಅನ್ಸುತ್ತಾ ಸರ್? ಸುಮ್ಮನೆ ಕೇಳ್ತಿದ್ದೀನಿ, ಅನ್ಸುತ್ತೆ. ನೋಡಿ ಸರ್, ತಡ್ಕೋಬೇಕು ಅನ್ನೋ ಆಶಾವಾದ ನಮಗೂ ಇದೆ. ಕರೆಕ್ಟ್. ಆದ್ರೆ ಏನಾಗ್ತಾ ಇದೆ ಅಂದ್ರೆ, ಬೆಂಗಳೂರು ನಗರದಲ್ಲಿ 9 RTO ಕಚೇರಿ ಇದೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಚೇರಿಗಳಿದೆ, BBMP ಇದೆ, PWD ಇದೆ, ಎಲ್ಲ ಕಡೆ ಇದೆ. ಏನೋ ನೀವು ಯಾವ ಆಂಗಲ್ ಬಂದಿರಿ ಈಗ? ಎಲ್ಲ ಕಡೆ ಜನ ಬಂದು ದುಡ್ಡನ್ನ ಟ್ಯಾಕ್ಸ್ ರೂಪದಲ್ಲಿ ಕಟ್ತಾರೆ. ಇವ್ರೇನ್ ಮಾಡ್ತಾರೆ, ಜನಗಳ ಹತ್ರ ಹಳೆ 500 ರೂಪಾಯಿ 1000 ರೂಪಾಯಿನ ತಗೊಳ್ಳಲ್ಲ, 50, 100, 20 ತಗೊಳ್ತಾರೆ. ಸಂಜೆ ಟ್ರೆಜರಿ ಕಟ್ಟಬೇಕಾದ್ರೆ ಇವ್ರ ಮನೆಯಿಂದ ತಗೊಂಡ್ಬಂದು 500,000 ಹಾಕ್ಬಿಡ್ತಾರೆ. ಇದು ಸರ್ಕಾರದ ಕಣ್ಣಿಗೆ ಬೀಳಿಲ್ವಾ? ಗೊತ್ತು. ಅಂದ್ರೆ ಬ್ಲಾಕ್ ನ ವೈಟ್ ಮಾಡ್ಕೊಳ್ಳೋದಿಕ್ಕೆ ರಾಜಕಾರಣಿಗಳಿಗೆ, ಅಧಿಕಾರಿ ವರ್ಗಗಳಿಗೆ ತುಂಬಾ ಸುಲಭ. ಅವ್ರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಕಷ್ಟ ಪಡ್ತಾ ಇರೋದು ನಾವು, ನೀವು, ಡಿಪೋ ಮ್ಯಾನೇಜರ್ಗಳು. ಆಮೇಲೆ ನೋಡಿ, ವಯಸ್ಸಾದವ್ರು ಇರ್ತಾರೆ, ವಯೋವೃದ್ಧರು, ಅವ್ರ ಪೆನ್ಷನ್ ಹಣ ಬರ್ತದೆ, ಪಾಪ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇರ್ತದೆ, ಡಯಾಬಿಟಿಸ್ ಇರ್ತದೆ, ಅವ್ರಿಗೆ ಏನ್ ಹಣೆ ಬರ? ಸಂಬಳದಲ್ಲಿ ಬರೋದು, ಆಮೇಲೆ ಫಿಕ್ಸೆಡ್ ಡೆಪಾಸಿಟ್ ಮೇಲೆ ಬಡ್ಡಿ ಬರೋದು, ಪೆನ್ಷನ್ ಬರೋದು, ಅದು ಬ್ಲಾಕ್ ಮನಿ ಅಲ್ಲ. ಅದನ್ನ ಒಂದೇ ಕಂತಲ್ಲಿ ಕೊಟ್ಬಿಡ್ಬೇಕು ಅವ್ರಿಗೆ. ಅವ್ರಿಗೂ ಯಾಕೆ 2,000 ರೂಪಾಯಿ ನೀವು ತಗೊಂಡು ಸಾಯಿಸ್ತಾ ಇದ್ದೀರಾ ನೀವು? ಯಾಕೆ ಈ ಅನ್ಯಾಯ ಅಂತ. ಈಗ ನಮ್ಮ ತಾಯಿ ಅವರಿಗೆ ಪೆನ್ಷನ್ ಬರುತ್ತೆ ಅಂತ ಇಟ್ಕೊಳ್ಳೋಣ, ಒಂದು 10,000 ರೂಪಾಯಿ. ನಮ್ಮ ತಾಯಿ ಯಾಕೆ 5 ದಿನ 2,000 ರೂಪಾಯಿ ಕ್ಯೂ ಅಲ್ಲಿ ನಿಲ್ಬೇಕು? ನಮ್ಮ ತಂದೆ ಮಾಡ್ರ ಸರ್ಕಾರಿ ಕೆಲಸಕ್ಕೆ ಯಾಕೆ ನಿಲ್ಬೇಕು? 10,000 ರೂಪಾಯಿನ ಒಂದೇ ಸಾರಿ ಕೊಡಿ. ಪ್ರಿಪರೇಷನ್ ಮಾಡೋಕ್ಕಿಂತ ಮೊದಲು ಇಷ್ಟು ದೊಡ್ಡ ಕೆಲಸಕ್ಕೆ ನೀವು ಕೈ ಹಾಕಿದ್ರಲ್ಲ, ಯಾಕೆ ಮಾಡಿದ್ರಿ? ನಮ್ಮ ಮನೇಲಿ ಒಂದೇ ಒಂದು ಇಲಿ ಸೇರ್ಕೊಂತಿದ್ದಿ, ನಾನು ಮನೆಗೆ ಬೆಂಕಿ ಇಡಕ್ಕಾಗತ್ತಾ? ಒಬ್ಬ ಟೆರರಿಸ್ಟ್ ಒಂದು ಸ್ಲಮ್ಮಲ್ಲಿ ಸೇರ್ಕೊಂಡ್ಬಿಟ್ರೆ ಸ್ಲಮ್ಮಲ್ಲಿರೋ 1000 ಮನೆಗೂ ಬೆಂಕಿ ಇಟ್ಬಿಡ್ತೀರಾ? ಯಾವ ಕಾನ್ವೆಂಟ್ಗಳು, ಯಾವ ಕಾಲೇಜುಗಳು, ಯಾವ ಹಾಸ್ಪಿಟಲ್ಸ್ ಬ್ಲಾಕ್ ಮನಿ ಮಾಡ್ತಾ ಇದ್ದಾರೆ, ಮೋದಿ ಅವರಿಗೆ ಗೊತ್ತಿಲ್ವಾ? ಅವ್ರ ಮೇಲೆಲ್ಲ ಯಾಕೆ ರೈಡ್ ಮಾಡ್ತಿಲ್ಲ ಹೇಳಿ? ಬಿಜೆಪಿ ಅವ್ರದ್ದು ಎಷ್ಟು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಎಷ್ಟು ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಎಷ್ಟು ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಎಷ್ಟು ಹಾಸ್ಪಿಟಲ್ಸ್ ಇದೆ, ಅವ್ರ ಹತ್ರ ಬ್ಲಾಕ್ ಮನಿ ಇಲ್ವಾ ಹೇಳಿ? ಸುಮ್ಮನೆ ನೋಡಿ, ನಾವು ದೇಶಕ್ಕೆ ಏನು ಒಳ್ಳೇದಾಗುತ್ತೆ ಪ್ರಾಣ ಬೇಕಾದ್ರೂ ಕೊಟ್ಟು ನಾವು ಸಪೋರ್ಟ್ ಮಾಡ್ತೀವಿ. ಆದ್ರೆ ಇದನ್ನ ಮಾಡಿದಾಗ ಹಿಂಗೆ ಆಗುತ್ತೆ, ಹೀಗೆ ಆಗುತ್ತೆ ಅಂತ ಪ್ಲಾನಿಂಗ್ ಇರಬೇಕಾಯ್ತು. ಈಗ ಒಬ್ಬ ವ್ಯಕ್ತಿಗೆ ಒಂದು ಆಪರೇಷನ್ ಮಾಡ್ತಾರೆ ತಿಳ್ಕೊಳ್ಳೋಣ, ನನಗೆ ಮಾಡ್ತಾರೆ, ಅನಸ್ತೀಶಿಯಾ ಕೊಡದೆ ನನ್ನ ದೇಹನ ಕಟ್ ಮಾಡ್ರೆ ನಾನು ಸತ್ತೋಗ್ತೀನಿ. ಆ ಸ್ಥಿತಿಗೆ ತಂದಿದ್ದಾರೆ ಮೋದಿ ಅವರು. ಆಮೇಲೆ ಇನ್ನೊಂದು ಸರ್, ನಾನು ಈ ಬೇರೆಯವರು ಬಿಡಿ ಸರ್, ಕಷ್ಟ ಇವತ್ತೇನೋ ನಮ್ಗೆ ಕಷ್ಟ, ಜನಕ್ಕೆ ಕಷ್ಟ ಅನ್ಬೋದು. ಸ್ವತಃ ಪ್ರಧಾನಮಂತ್ರಿ ತಾಯಿನೇ ಬ್ಯಾಂಕಲ್ಲಿ ಹಾಕ್ಲಿಲ್ಲ 4,000 ಅವ್ರ ಅಕೌಂಟ್ಗೆ. ಇವರೆಲ್ಲ SBI ಅಕೌಂಟ್ ಓಪನ್ ಮಾಡಿಸ್ತಿರು. ಅವರು ಕ್ಯೂನಲ್ಲಿ ನಿಂತ್ಕೊಂಡು ಇನ್ನೂ ಬ್ಯಾನ್ 8ನೇ ತಾರೀಕು ಮಾಡ್ತಾರೆ, 12, 13ನೇ ತಾರೀಕು 4,000 ಫಾಲೋ ಮಾಡಿ ಎಕ್ಸ್ಚೇಂಜ್ ಮಾಡಿ ತಗೋತಾರೆ. ಅಂದರೆ ಪ್ರಧಾನಮಂತ್ರಿ ತಾಯಿಗೆ ಅಷ್ಟು ಕಷ್ಟ ಇರ್ತದೆ 4,000 ರೂಪಾಯಿಗೆ ಅಂದಾಗ, ಅವ್ರ ಬ್ಯಾಂಕಲ್ಲಿ ಕಷ್ಟ ಇಲ್ಲ ಅಂದರೆ ಅವರು SBI ಅಕೌಂಟ್ಗೆ ಹಾಕಿರೋರು ಯಾವತ್ತೂ ತೊಗೊಳ್ತಾ ಇದ್ರು. ಅವ್ರು ತೊಗೊಂಡಾಗ ಜನಸಾಮಾನ್ಯರಿಗೆ ಏನು ಬರ್ತದೆ ಅನ್ನೋದು ಅವರು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂದರೆ ನಾನೊಂದು ಹೇಳೋದು, ನಮಗೆ ದೇಶದ ಮೇಲೆ ಪ್ರೀತಿ ಇದೆ, ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀವಿ, ಆದರೆ ಕುರುಡು ಅನುಕರಣೆ ಮಾಡೋಕ್ಕೆ ಹೋಗಲ್ಲ. ತಪ್ಪಿದ್ದಾಗ ತಪ್ಪು. ಇದರಲ್ಲಿ ಏನಿದೆ ಚರ್ಚೆ, ಇದರಲ್ಲಿ ಒಳ್ಳೇದೇನು ಕೆಟ್ಟದೇನು? ಮೋದಿಯವರು ಒಂದು ಹೇಳಿದ್ರು, ಗಂಗಾ ನದಿಯಲ್ಲಿ ಅಪ್ಪ ಅಮ್ಮಂಗೆ ಕೊಡ್ತಾ ಇರೋರು ಗಂಗಾ ನದಿಯಲ್ಲಿ ಬಿಸಾಕಿದ್ರು ಅಂತ. ಯಾರು ದಡ್ರಲ್ಲ ನೋಡಿ, ಚೇಂಜ್ ಮಾಡ್ಕೋತಾರೆ. ಫೇಕ್ ನೋಟ್ಸ್ಗಳು ಸುಟ್ಟಿರೋದು ಜನನ ತಪ್ಪು ದಾರಿಗೆ ಮೋದಿಯವರು ಮಾಡಬಾರ್ದು.
ಒಳ್ಳೆ ನೋಟ್ ಯಾರು ಸುಡಲ್ಲ, ಇವರೆಲ್ಲ ಈ ತರ ಬಹಳ ಕಲಾವಿದರು ಇವರು. ಏನೋ ಇದು ಮೋದಿ ಅವರು ಅಷ್ಟೇ. ಯಾಕೆ ಆ ಪದ ಉಪಯೋಗಿಸ್ತೀರಾ ಬಿಡಿ. ಅಲ್ಲ ಕಲಾವಿದರು ಅಂದ್ರೆ ಹೇಳುವಂತಹ ಪದ ಅಲ್ಲ ಬದಲಾವಣೆ ಇವ್ರಿಗೆ ಹೇಳ್ಬಿಟ್ಟು ಯಾಕೆ ಆ ಪದ ಇರಬಾರ್ದು. ಅದು ಏನಂದ್ರೆ ಗಂಗಾ ನದಿಲೂ ಯಾರು ಬಿಸಾಕಿಲ್ಲ. ಮೋದಿ ಅವರು ಜನನ ದಿಕ್ ತಪ್ಪಿಸ್ಬಾರ್ದು, ಜನಕ್ಕೆ ಹೇಳ್ಬೇಕು ನೋಡಿ ಈ ತರ 4 ಜನ ಹಿಡಿತೀವಿ ತಡ್ಕೊಳ್ಳಿ. ಆಮೇಲೆ ಏನಂದ್ರೆ ಎಲ್ಲ ಮೊಬೈಲ್ ಬ್ಯಾಂಕಿಂಗ್, ಆಮೇಲೆ ಮೊಬೈಲ್ ಬ್ಯಾಂಕಿಂಗ್ ಅಂತಾರೆ, ಇಂಟರ್ನೆಟ್ ಫ್ರೀ ಕೊಡ್ತೀವಿ ಅಂತ ಎಲ್ಲಾನ ಹೇಳಿದಾರ ಅಲ್ವಾ. ಅದು ಪಾಪ ನೀವೇ ಅಲ್ಲಿ ಇವಾಗ ಚಾಮರಾಜನಗರ ಒಂದು ಕೊಳ್ಳೆಗಾಲ ನಂದು ಜಮೀನು, ಅವನು 200 ರೂಪಾಯಿ ಕೂಲಿ ಮಾಡಿದವನು 200 ರೂಪಾಯಿ ಕೊಟ್ಟು 1 GB ಅದನ್ನ ಇಂಟರ್ನೆಟ್ ಬ್ಯಾಂಕಿಂಗ್ ಆ ಟ್ಯಾಕ್ಸ್ ಕಟ್ಗಳನ್ನ ಮಾಡಿದಾರಲ್ಲ. ಈಗ ಮೈಸೂರು ಭಾಗದಲ್ಲೋ ಮಂಡ್ಯ ಭಾಗದಲ್ಲೋ ಒಬ್ಬ ಕುರುಬ ಇದ್ದಾನೆ ಅಂತ ಇಟ್ಕೊಳ್ಳಿ, ಒಂದು 100 ಕುರಿ ಇದೆ ಅವನ ಹತ್ರ, ಮಾರ್ತಾನೆ, 10 ಲಕ್ಷ ರೂಪಾಯಿ ಬರ್ತದೆ, ತಗೊಂಡ ಬ್ಯಾಂಕ್ ಅಕೌಂಟ್ ಹಾಕಿದ್ರೆ ಅವನು ತಿಂಗಳಾಗಟ್ಲೆ ಸತಾಯಿಸ್ತೀರಾ? ಅವನು ಕುರಿ ಸಾಕಿರೋದಕ್ಕೆ ದಾಖಲೆ ತರಕ್ಕಾಗಲ್ಲ. ಇಲ್ಲ ಅವನು ಹೋಗಿ ಹೇಳ್ತಾನೆ ನಮ್ಮವರೇ ಚೇರ್ ಮೇಲೆ ಕೂತಿರೋದಲ್ಲಿ ಏನಾರ ಮಾಡಿದ್ರೆ ಈವನ್ ಇನ್ ಮ್ಯಾಡ್ನೆಸ್ ದೇರ್ ಶುಡ್ ಬಿ ಎ ಮೆಥಡ್. ಹುಚ್ಚುತನ ಆಗಿದ್ರು ಅದರಲ್ಲಿ ಒಂದು ಪರಿಮಿತಿ, ಒಂದು ಸ್ಟೆಪ್ ಇರ್ಬೇಕು ಅದರಲ್ಲಿ. ಸಮಥಿಂಗ್ ಏನೋ ಅಂದ್ರೆ ಈ ನಮ್ಮ ದೇಶದಲ್ಲಿ ಕೇವಲ ಬ್ಯಾಂಕಿಂಗ್ ವ್ಯವಸ್ಥೆ ಒಂದರಲ್ಲೇನೆ ನಮ್ಮ ಆರ್ಥಿಕ ವ್ಯವಸ್ಥೆ ನಿಂತಿಲ್ಲ, ಅಸಂಘಟಿತ ವಲಯ ಕೂಡ ಇರತಕ್ಕಂಥದ್ದು. ಹೌದು. ಅಲ್ಲದೆ ಈಗ ಚೀಟಿ ಮಾಡುವವನ ತಪ್ಪಿರಬಹುದು, ಚೀಟಿ ಕಟ್ಟದವನ ತಪ್ಪಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಅವನು ಪ್ರತಿ ದಿವಸ ಕೂಡ ಕಷ್ಟಪಟ್ಟ ಹಣದಲ್ಲಿ ಎಲ್ಲೊಂದು ಏಕಾಏಕಿ ತುರ್ತು ವ್ಯವಸ್ಥೆಗೋಸ್ಕರವಾಗಿ ಅವನು ಹಣ ಕಟ್ಟಿರಬಹುದು. ಈಗ ಅದು ಕೂಡ ನಿಂತು ಹೋಗಿದೆ. ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ಜನಸಾಮಾನ್ಯರಿಗೆ ಇರಲಿ, ರೈತರಿಗಾಗಲಿ, ಅವರು ಸೂಕ್ತ ಸಮಯದಲ್ಲಿ, ಕ್ಲಪ್ತ ಸಮಯದಲ್ಲಿ ಸಾಲವನ್ನು ನೀಡದೇ ಇದ್ದದ್ರಿಂದಲೇ ಇಂತಹ ಒಂದು ಇನ್ನೊಂದು ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ನಿರ್ಮಾಣವಾಗಿರತಕ್ಕಂಥದ್ದು. ಅಲ್ಲದೆ ಇವತ್ತು ಸಹಕಾರ ಸಂಘಗಳಲ್ಲೂ ಕೂಡ ಹಣವನ್ನು ನೀಡದೇ ಇರತಕ್ಕಂಥ ಹೆಚ್ಚಿನ ಹಳ್ಳಿಯ ಭಾಗದಲ್ಲಿ ಸಹಕಾರ ಸಂಘಗಳು ಬಹಳ ಪ್ರಬಲವಾಗಿ ಬೆಳೆದಿರತಕ್ಕಂಥದ್ದು. ಅಲ್ಲೂ ಕೂಡ ಈಗ ದುಡ್ಡಿನ ವ್ಯವಹಾರಗಳು ಏನೂ ನಡೀತಾ ಇಲ್ಲ. ಬಟ್ ಆದ್ರೆ ಸಹಕಾರ ಸಂಘಗಳಲ್ಲಿ ಗೊತ್ತಿಲ್ಲ, ತುಂಬಾ ಭಯ ಕೂಡ ಇದೆ. ಒಂದು ಎಷ್ಟೋ ಸಹಕಾರಿ ಸಂಘಗಳನ್ನ ನಿಯಂತ್ರಿಸುವವರು ಬೇರೆದೇ ಅಲ್ಲ. ಈಗ ಪ್ರತಿ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಇರ್ಬೋದು. ಇವತ್ತು ನಾವು ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಭಯ ಕಾಡುತ್ತೆ. ಆ ಜಾಗದಲ್ಲಿ ಮಾತ್ರ ಒಂದು ದೊಡ್ಡ ಭಯ ಕಾಡುತ್ತೆ. ಈ ನಮ್ಮ ಸಂಪೂರ್ಣವಾಗಿ ಅರ್ಥವ್ಯವಸ್ಥೆ ಅವರಾಗ್ಲೇ ಅವರ ಅಹವಾಲನ್ನ ಮುಖ್ಯಮಂತ್ರಿಗಳ ಆದಿಯಾಗಿ ಕೇಂದ್ರ ಹಣಕಾಸು ಸಚಿವರ ತನಕ ಅವರಾಗಲೇ ತಲುಪಿಸಿಬಿಟ್ಟಿದ್ದಾರೆ. ಇನ್ನೊಂದು ಪ್ರಶ್ನೆ ಇದೆ, ಇವತ್ತು ನಮ್ಮ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗ್ಲಿಕ್ಕೂ ಕೂಡ ನಮ್ಮ ಈಗಿನ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ, ಅಂದ್ರೆ ಯಾವುದೇ ಒಬ್ಬ ಗ್ರಾಹಕ ಬ್ಯಾಂಕಿನಿಂದ ಸಾಲವನ್ನ ಪಡೆದುಕೊಂಡಾಗ ಅದನ್ನು ತೀರಿಸುವ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ 30% ಹಣವನ್ನ ಕಪ್ಪು ಹಣದಿಂದಲೇ ಕಟ್ಟಿರತಕ್ಕಂಥದ್ದು. ಆ ಸಂದರ್ಭ ಇಲ್ಲದೇ ಇದ್ರೆ ಅವನಿಗೆ ಬ್ಯಾಂಕಿನ ಸಾಲವನ್ನ ಖಂಡಿತವಾಗಿ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲದೆ ವಿಜಯ್ ಮಲ್ಯ ಅವರಿಗೆ ನೀಡಿದಂತ ಸಾಲ ಕೂಡ ಮನ್ನಾ ಮಾಡಿರತಕ್ಕಂಥ, ಆಮೇಲೆ ಅವರಿಂದಲೂ ಕೂಡ ನಾವು ಸೂಕ್ತ ದಾಖಲೆಗಳನ್ನ ಪಡೆದೇ ಇರತಕ್ಕಂಥ ಬ್ಯಾಂಕಿಂಗ್ ವ್ಯವಸ್ಥೆ ಏನಿದೆ ಮುಂದೆ ಕೂಡ ಯಾವ ರೀತಿ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸದೆ ಅಂತಕ್ಕಂಥದ್ದು ಮೋದಿ ಅವರು ಆಲೋಚನೆ ಮಾಡಬೇಕಾಗಿದೆ. ರೈತನಿಗೆ ಅವಾಗ ಬ್ಯಾಡ್ ಮೆಸೇಜ್ ಪಾಸ್ ಆಗುತ್ತೆ, ನಾವೇನ್ ಕರ್ಮ ಮಾಡಿದ್ವಿ, ನಾವು ಬೆಳೆಗೆ ಅಂತ ಸಾಲ ತಗೊಂಡ್ವಿ, ಬೆಳೆ ನಾಶ ಆಯ್ತು, ಇವ್ರು ರೈತರ ಪರ ಅಂತ ಹೇಳ್ಕೊಳ್ಳುವಂತ ಸರ್ಕಾರ ಈ ಸಾಲ ಮನ್ನಾ ಮಾತ್ರ ಮಾಡಲ್ಲ, ಅಲ್ಲಿ ನಿಂತ್ಕೊಂಡು ಭಾಷಣ ಹೊಡಿತಾರೆ, ಮನ್ನಾ ಮಾಡಕ್ ಸಾಧ್ಯ ಇಲ್ಲ ನಾವು ಅಂತಾರೆ. ಇದ್ಯಾವ ತೀರ್ಮಾನ, ದೊಡ್ಡವ್ರಿಗೊಂದು ನಮಗೊಂದ, ಇದು ಕೇಳ್ತಾರೆ ಪ್ರತಿಯೊಬ್ಬ ಪ್ರಜೆ ಕೂಡ. ಖಂಡಿತವಾಗಿಯೂ ಈಗ ಜನಸಾಮಾನ್ಯರು ಬಹಳ ಬುದ್ಧಿವಂತರಾಗಿದ್ದಾರೆ. ಈಗ ಜನಸಾಮಾನ್ಯರು ಆರಂಭದಲ್ಲಿ ಮೋದಿ ಅವರ ನಿರ್ಧಾರವನ್ನ ಸ್ವಾಗತ ಮಾಡಿದ್ರು ಕೂಡ ಕ್ರಮೇಣವಾಗಿ ಅವರು ಅನುಭವಿಸ್ತಿರ್ತಕ್ಕಂಥ ಇಂತಹ ಸಂಕಷ್ಟಗಳೇನಿದೆ, ಈಗ ಜನರು ಕೂಡ ವಿರೋಧ ಮಾಡುವಂತಹ ಸಂದರ್ಭ ಒದಗಿ ಒಂದಂತೂ ಸತ್ಯ ಅನಿಸ್ತಾ ಇದೆ. ದಿನದಿಂದ ದಿನಕ್ಕೆ ಮುಂದುವರಿತಿರ್ಬೇಕಾದ್ರೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ಆದ್ರೆ ಪೂರೈಕೆ ಅದಕ್ಕೆ ಸರಿ ಸಮಾನವಾಗಿ ಇಲ್ಲ ಅನ್ನೋದೇ ಜನರು ತಮ್ಮ ಆಕ್ರೋಶ ವ್ಯಕ್ತವಾಗ್ತಿರೋದು. ಯಾಕೆ ಬ್ಯಾಂಕಿಗೆ ದುಡ್ಡಿಲ್ವಾ, ಯಾಕೆ ರಿಸರ್ವ್ ಬ್ಯಾಂಕಲ್ಲಿ ದುಡ್ಡಿಲ್ಲ ಅಂತ ಮಾತಾಡ್ತಿದ್ದಾರೆ. ದುಡ್ಡಿದೆ, ಅಲ್ಲಿಂದ ಕರೆನ್ಸಿ ಚೆಸ್ಟ್ ಅಂದ್ರೆ ಕರೆನ್ಸಿ ಪೋಲಿಗೆ ಬರುತ್ತೆ, ಅಲ್ಲಿಂದ ಬ್ಯಾಂಕ್ಗೆ ಬರುವಂತ ಸಂದರ್ಭದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಅಲ್ಲಿಂದ ಹೇಗೆ ಅದು ಸೋರಿಕೆ ಆಗ್ತಿದೆ, ಈ ಪ್ರೊಸೀಜರ್ ಮಾತ್ರ ಜನಕ್ಕೆ ತುಂಬಾ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಸ್ಟಿಲ್ ಅವ್ರು ಯಾವಾಗ್ಲೂ ಹೇಳಿಲ್ಲ ಈ ಏನ್ ಡಿಮಾನಿಟೈಸೇಷನ್ ಆಗಿದೆ ಅದು ತಪ್ಪು ಅಂತ ಅವ್ರು ಯಾರು ಮಾತಾಡ್ತಿಲ್ಲ. ಲೆಟ್ಸ್ ಸಿ, 30ನೇ ತಾರೀಕು ತನಕ, ಈಗಾಗಲೇ ಡಿಸೆಂಬರ್ 2ನೇ ತಾರೀಕು, ಪ್ರತಿ ದಿನದಿಂದ ದಿನಕ್ಕೆ ಈಗ IT ರೇಡ್ ಶುರುವಾಗಿದೆ. ಈಗಾಗಲೇ ನೋಟಿಸ್ಗಳನ್ನ ಇಶ್ಯೂ ಮಾಡ್ತಿದ್ದಾರೆ. ಈ ಭ್ರಷ್ಟರ ಬೇಟೆಗೆ ಶುರು ಮಾಡಿರೋದು ಮುಂದಿನ ದಿನಗಳಲ್ಲಿ ನಾಗಾಲೋಟದಲ್ಲಿ ಸಾಗುತ್ತಾ, ಅವರ ಹೆಡೆಮುರಿ ಕಟ್ಟಿ ಭವಿಷ್ಯ ಭಾರತದ ಕನಸು ಕಾಣ್ತಿರೋರಿಗೆ ಅದು ಸಪೋರ್ಟಿವ್ ಆಗಿ ಮುಂದುವರಿಯುತ್ತಾ, ಇಲ್ಲ ಇದು ಬರೀ ಹೇಳ್ಕೊಳ್ಳೋಕ್ಕಷ್ಟೇ ಆಗಿಬಿಡುತ್ತಾ ಅನ್ನೋದಷ್ಟೇ ನಮಗಿರುವಂತಹ ಭಯ. ಇದು ಈ ಹೊತ್ತಿನ ಮಿರರ್ ಕಾರ್ಯಕ್ರಮದ ವಿಶೇಷ. ಶಿವಕುಮಾರ್, ಭಾಸ್ಕರ್ ಅಂಡ್ ಸಾಯಿದತ್ತ ಸರ್, ಥ್ಯಾಂಕ್ ಯು ಸೊ ಮಚ್ ಈ 3 ಜನ ಭಾಗವಹಿಸೋದಕ್ಕೆ. ಇದು ಇವತ್ತಿನ ಮಿರರ್ ಕಾರ್ಯಕ್ರಮದ ವಿಶೇಷ. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.
ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.